ಮಾಡೋ ಕೆಲಸಕ್ಕೆ ಸೂಕ್ತ ವಾತಾವರಣ ಇರಬೇಕು. ಕಾರ್ಪೊರೇಟ್ ಕಂಪನಿಗಳು ತಮ್ಮ ಎಂಪ್ಲಾಯಿಗಳಿಗೆ ಬೆಸ್ಟ್ ಆಫೀಸ್ ಮಾಡಿಕೊಡುತ್ತೆ. ಹಾಗಂತ IT-BT ಕಂಪನಿಗಳಲ್ಲಿ ಎಲ್ಲರಿಗೂ ಕೆಲಸ ಸಿಗಬೇಕಲ್ವಾ? ಅಂತಹ ಸ್ಪೇಸ್ಗಳನ್ನು ಒದಗಿಸ್ತಿರೋದೇ ಕೋಸ್ಪೇಸ್ ವರ್ಕಿಂಗ್. ಹೌದು, ಈಗ ನಾವು ಕೆಲಸ ಮಾಡೋ ಜಾಗ ಪೀಸ್ಫುಲ್ ಆಗಿರಬೇಕು, ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು, ಮೈಂಡ್ ರಿಲ್ಯಾಕ್ಸ್ಗೆ, ಹ್ಯಾಂಗ್ಔಟ್ಗೆ ಫ್ರೆಂಡ್ಸ್, ಫುಡ್ ಕೋರ್ಟ್ ಇರಬೇಕು. ಇಂತಹ ಸೌಲಭ್ಯಗಳನ್ನು ಈಗ ನಮ್ಮ ಬಜೆಟ್ನಲ್ಲೇ ನಮ್ಮ ಬಿಸ್ನೆಸ್ಗಳಿಗೆ ಮಾಡಿಕೊಳ್ಬೋದು. ಮೊದಲಿಗೆ ನಾವು ಯಾವುದೇ ಆಫೀಸ್ ಓಪನ್ ಮಾಡಬೇಕಾದ್ರೂ ಅಡ್ವಾನ್ಸ್ ರೆಂಟ್, ಆಫೀಸ್ ಮೇಂಟೆನೆನ್ಸ್, ಸಿಸ್ಟಮ್ ಡೆಸ್ಕ್ಗಳು, ಎಲೆಕ್ಟ್ರಿಸಿಟಿ ಅಬ್ಬಬ್ಬಾ ಸಾಕಾಗಿ ಹೋಗುತ್ತೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಆಫೀಸ್ನಲ್ಲಿ ಮಾಡಬೇಕಾದ್ರೆ ಲಕ್ಷ ಲಕ್ಷ ಖರ್ಚು ಮಾಡಬೇಕು. ಆದರೆ ಕೋಸ್ಪೇಸ್ ಪಾರ್ಕಿಂಗ್ನಲ್ಲಿ ಬೆಸ್ಟ್ ಇಂಟೀರಿಯರ್ ಜೊತೆ ಎಲ್ಲ ಸೌಕರ್ಯಗಳನ್ನು ಒದಗಿಸಲಾಗ್ತಿದೆ. ಇಂತಹ ಕೋಸ್ಪೇಸ್ ಪಾರ್ಕಿಂಗ್ಗಳು ಅಂತ ಕಾರ್ಪೊರೇಟ್ ಕಂಪನಿಗಳಿಗೂ ಉದ್ಯೋಗಿಗಳಿಗೂ ಬಹಳ ಉಪಯೋಗಕಾರಿ. ಕೋವಿಡ್ ನಂತರ ಕಾರ್ಪೊರೇಟ್ ಕಂಪನಿಗಳು ಇಕೋ ಸ್ಪೇಸ್ ವರ್ಕಿಂಗ್ಗಳನ್ನೇ ತನ್ನ ಎಂಪ್ಲಾಯಿಗಳಿಗೆ ನೀಡಲು ಹೆಚ್ಚು ಮನಸ್ಸು ಮಾಡುತ್ತಿದೆ. ರಿಮೋಟ್ ವರ್ಕಿಂಗ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದು ಎಂಪ್ಲಾಯಿಗಳನ್ನ ತನ್ನ ಆಫೀಸ್ಗೆ ಕರೆದುಕೊಳ್ಳದೆ ಈ ರೀತಿಯ ಕೋಸ್ಪೇಸ್ ವರ್ಕಿಂಗ್ಗಳಲ್ಲಿ ಜಾಗ ಕೊಟ್ಟು ಕೆಲಸವನ್ನ ಮಾಡಿಸಿಕೊಳ್ತಿದೆ. ಕೋಸ್ಪೇಸ್ ವರ್ಕಿಂಗ್ಗಳು ಕೇವಲ ಬೆಂಗಳೂರಿನಲ್ಲಷ್ಟೇ ಅಲ್ಲ, ದೇಶದಲ್ಲೂ ಭಾರಿ ಬದಲಾವಣೆ ತಂದಿದೆ. ಸಾಕಷ್ಟು ಅಭಿವೃದ್ಧಿಯಾಗಿವೆ. ಒಂದು ಸೀಟಿಗೆ ಇಂತಿಷ್ಟು ರೇಟ್ ಫಿಕ್ಸ್ ಮಾಡಿ ಈ ವರ್ಕಿಂಗ್ ಸ್ಪೇಸ್ಗಳನ್ನ ಬಾಡಿಗೆ ರೂಪದಲ್ಲಿ ನೀಡಲಾಗ್ತಿದೆ. ಇದಕ್ಕೆ ಕೋವಿಡ್ಗಿಂತ ಮುನ್ನ ಡಿಮ್ಯಾಂಡ್ ಇರಲಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ದೇಶದಲ್ಲಿ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಅದಕ್ಕಾಗಿ ಈ ರೀತಿ ಕೋಸ್ಪೇಸ್ ವರ್ಕಿಂಗ್ಗಳಿಗಾಗಿಯೇ ಹಲವು ಕಟ್ಟಡಗಳು ಹುಟ್ಟಿಕೊಳ್ತಿವೆ. ಸಾಲಿನಲ್ಲಿ ಈ ಕೋಸ್ಪೇಸ್ ವರ್ಕಿಂಗ್ ವಹಿವಾಟು ಒಟ್ಟು 14,000 ಕೋಟಿ ರೂಪಾಯಿಗಳನ್ನ ದಾಟಿದೆ. 19% ಇದರ ಡಿಮ್ಯಾಂಡ್ 27ಕ್ಕೇರಿದೆ. 2019ರಲ್ಲಿ ಕೇವಲ 55 ನಗರಗಳಲ್ಲಷ್ಟೇ 400ಕ್ಕೂ ಹೆಚ್ಚು ಈ ಕೋಸ್ಪೇಸ್ ವರ್ಕಿಂಗ್ ಕಾರ್ಯ ನಿರ್ವಹಿಸಿದ್ದವು. ಆದರೆ 2023ರಲ್ಲಿ ಇದರ ಸಂಖ್ಯೆ 90ಕ್ಕೂ ನಗರಗಳಲ್ಲಿ 2,320 ಪ್ರದೇಶಗಳಲ್ಲಿ ಈ ಕೋಸ್ಪೇಸ್ ವರ್ಕಿಂಗ್ಗಳು ಕಾರ್ಯವನ್ನ ನಿರ್ವಹಿಸುತ್ತಿವೆ. ಇದರ ಜೊತೆಗೆ ದೇಶದಲ್ಲಿ ಒಟ್ಟು 25 ಲಕ್ಷ ಮಂದಿಗೆ ಇದರಿಂದ ಉದ್ಯೋಗ ಕೂಡ ಸಿಕ್ಕಿದೆ ಎನ್ನಲಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿರೋ ಈ ಸೆಕ್ಟರ್ 2030ರ ವೇಳೆಗೆ ಮತ್ತಷ್ಟು ಬೆಳವಣಿಗೆ ಆಗೋ ನಿರೀಕ್ಷೆಗಳಿವೆ. ದೇಶದಲ್ಲಿ ಕೋಸ್ಪೇಸ್ ವರ್ಕಿಂಗ್ ಸೆಕ್ಟರ್ ದೊಡ್ಡ ಮಟ್ಟದಲ್ಲಿರಬಹುದು. ಆದರೆ ಭಾರತಕ್ಕಿಂತ ಮೊದಲೇ ಈ ಸೆಕ್ಟರ್ಗೆ ಕೈ ಹಾಕಿರೋ ಅಮೆರಿಕಾದಲ್ಲಿ ಇದು ಕುಸಿತ ಕಾಣ್ತಿದೆ. ಇದಕ್ಕೆ ಕಾರಣಗಳು ಇವೆ. ಮೊದಲನೆಯದಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಈ ಸೆಕ್ಟರ್ಗೆ ದೊಡ್ಡ ಸಮಸ್ಯೆಯಾಗಿದೆ. ಅಲ್ಲದೆ ಇಷ್ಟೊಂದು ಸೌಲಭ್ಯಗಳನ್ನ ಒದಗಿಸುತ್ತಿರೋ ಕೋಸ್ಪೇಸ್ ವರ್ಕಿಂಗ್ಗೆ ಕಷ್ಟವಾಗ್ತಿದೆ. ಅಲ್ಲದೆ ದೇಶದಲ್ಲಿ ಈ ಸೇವೆಯನ್ನ ಪಡೆದುಕೊಳ್ಳಲು ಸಾಕಷ್ಟು ಮಂದಿ ಹಿಂದೇಟನ್ನ ಹಾಕ್ತಿದ್ದಾರೆ. ದೇಶದಲ್ಲಿರೋ ಕೋಸ್ಪೇಸ್ ವರ್ಕಿಂಗ್ನಲ್ಲಿರೋ ಜಾಗ ಸಾಕಷ್ಟು ಖಾಲಿ ಇದೆ. ಹೀಗಾಗಿ ಈ ಸೆಕ್ಟರ್ ಡೆವಲಪ್ಮೆಂಟ್ ಆಗೋಕೆ ಸಾಕಷ್ಟು ಕಾಲ ಬೇಕು. ಆದರೆ ಈ ಕೋಸ್ಪೇಸ್ ವರ್ಕಿಂಗ್ ಭವಿಷ್ಯದಲ್ಲಿ ಬೆಸ್ಟ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ.